ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL ಸೀಸನ್ 18ನಲ್ಲಿ ಇವತ್ತು ಭಾನುವಾರ ಬೇರೆ 2 ಮ್ಯಾಚ್ ಇದೆ. ಫಸ್ಟ್ನೇ ಮ್ಯಾಚ್ ರಾಜಸ್ಥಾನ ಕಲ್ಕತ್ತಾ ಆದ್ರೆ, ಎರಡನೇ ಮ್ಯಾಚ್ ಲಕ್ನೋ ಪಂಜಾಬ್. ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಬ್ರಿಗೂ. ಯಾಕಂದ್ರೆ ಡೂ ಆರ್ ಡೈ ಮ್ಯಾಚ್ ಆಗಿರುತ್ತೆ. ಯಾಕಂದ್ರೆ ಲಕ್ನೋ ಸೋತ್ರೆ ಇದೇ ಟೂರ್ನಮೆಂಟ್ ಇಂದ ಔಟ್ ಆಗೋ ಚಾನ್ಸಸ್ ಇದೆ. ಬಟ್ ಪಂಜಾಬ್ಗೂ ಗೆದ್ರೆ ಎರಡನೇ ಸ್ಥಾನಕ್ಕೆ ಹೋಗೋ ಚಾನ್ಸಸ್ ಇದೆ. ಇದರಿಂದ RCB ಏನಾದ್ರು ಬದಲಾವಣೆ ಆಗುತ್ತಾ ಪಾಯಿಂಟ್ ಟೇಬಲ್ ಅಂದ್ರೆ? ಸತ್ರು ಆಗಲ್ಲ. ಯಾಕಂದ್ರೆ ನಾವು 16 ಪಾಯಿಂಟ್ ತಗೊಂಡಿದ್ವಿ, ಅಲ್ಲ 14 ಪಾಯಿಂಟ್ ತಗೊಂಡು ಟಾಪ್ ಅಲ್ಲಿ ಇದ್ವಿ. ಒಂದ್ ವೇಳೆ ಈ ಮ್ಯಾಚ್ ಅಲ್ಲಿ ಏನಾದ್ರೂ ಲಕ್ನೋ ಮತ್ತು ಪಂಜಾಬ್ ಮ್ಯಾಚ್ ಅಲ್ಲಿ ಪಂಜಾಬ್ ಏನಾದ್ರೂ ಗೆದ್ರೆ ಸೆಕೆಂಡ್ ಪ್ಲೇಸ್ ಗೆ ಹೋಗೋ ಚಾನ್ಸಸ್ ಆರಾಮಾಗಿದೆ. ಯಾಕಂದ್ರೆ ಅವರು ಆಲ್ರೆಡಿ 13 ಪಾಯಿಂಟ್ ಇದಾವೆ, ಗೆದ್ರೆ 15 ಪಾಯಿಂಟ್ ಆಗ್ತವೆ. 15 ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ಇರ್ತಾರೆ. ಆದ ಕಾರಣ ಈ ಮ್ಯಾಚ್ ಇಬ್ಬರಿಗೂ ಡೂ ಆರ್ ಡೈ. ಒಂದ್ ವೇಳೆ ಲಕ್ನೋ ಈ ಮ್ಯಾಚ್ ಏನಾದ್ರೂ ಸೋತ್ರೆ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ 12 ಪಾಯಿಂಟ್ ಇದಾವೆ, ಇಲ್ಲ ಅಂತಲ್ಲ. ಮುಂದಿನ ಮ್ಯಾಚ್ ಗೆಲ್ಬೇಕು ತಾನೆ. ಆದ ಕಾರಣ ಇಲ್ಲೇ ಗೆದ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಅವರು 12 ಪಾಯಿಂಟ್ ಇರ್ತಾರೆ. ಅವ್ರ ಸ್ಥಾನ ಎದುರು ಬದಲಾಗೋದಾಗುತ್ತಂದ್ರೆ 5ನೇ ಸ್ಥಾನಕ್ಕೆ ಬರಬಹುದು ಲಕ್ನೋ. ಯಾಕಂದ್ರೆ ಇಲ್ಲ 6ನೇ ಸ್ಥಾನದಲ್ಲಿ ಇರುತ್ತೆ. ಯಾಕಂದ್ರೆ ಅವರು ರನ್ ರೇಟ್ ಕಡಿಮೆ ಇದೆ. ಡಿಲ್ಲಿ ಕೂಡ 5ನೇ ಸ್ಥಾನದಲ್ಲಿ ಇದೆ. ಆದ ಕಾರಣ ಏನು ಬದಲಾವಣೆ ಆಗಲ್ಲ. ಒಂದ್ ವೇಳೆ ಪಂಜಾಬ್ ಗೆದ್ರೆ ಮಾತ್ರ ಬದಲಾವಣೆ ಆಗುತ್ತೆ. ಇಳಿತಾ ಇರ್ತವೆ ಕೆಳಗಿರೋವು. ಏನಿಲ್ಲ, 4ನೇ ಸ್ಥಾನದಲ್ಲಿರೋ ಪಂಜಾಬ್ 8ನೇ ಸ್ಥಾನಕ್ಕೆ ಹೋಗುತ್ತೆ. 3ನೇ ಸ್ಥಾನಕ್ಕೆ ಮುಂಬೈ ಬರುತ್ತೆ. 4ನೇ ಸ್ಥಾನಕ್ಕೆ ಗುಜರಾತ್ ಬರುತ್ತೆ. 1ನೇ ಸ್ಥಾನದಲ್ಲಿ RCB ಇರುತ್ತೆ. ಇನ್ನು ಈ ಮ್ಯಾಚ್ ಎಲ್ಲಿ ನಡೀತಾ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಧರ್ಮಶಾಲ ನಡೀತಾ ಇದೆ. ಇದು ಪಂಜಾಬಿಗೆನೆ ಹೋಮ್ ಗ್ರೌಂಡ್ ಆಗಿರುತ್ತೆ. ಆದ ಕಾರಣ ಇಷ್ಟು ದಿನ ಮಲ್ಲಾಪುರದಲ್ಲಿ ಮ್ಯಾಚ್ ನಡೆಸ್ತಾ ಇದ್ರು. ಅಲ್ಲಿ ಯಾವುದೇ ಒಂದು ಅವ್ರಿಗೆ ಸರಿಯಾದ ರಿಸಲ್ಟ್ ಸಿಕ್ಕಿಲ್ಲ, ಅಲ್ಲೆಲ್ಲ ಸೋತಿದ್ದಾರೆ. ಬಟ್ ಇವತ್ ಮಾತ್ರ ಧರ್ಮಶಾಲ ಆಡ್ತಾ ಇದ್ದಾರೆ ಮ್ಯಾಚ್. ಇದು ಕೂಡ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರುತ್ತೆ. ಸಣ್ಣ ಗ್ರೌಂಡ್. ಇದು ಮೇನ್ ಆಗಿ ಫೇಸ್ ಗೆ ಅನುಕೂಲ ಆಗುತ್ತೆ. ಬ್ಯಾಟಿಂಗ್ ಆಡಕ್ಕೆ ತುಂಬಾ ಈಸಿ ಇರುತ್ತೆ. ಇಲ್ಲೇನೆ 220, 243 ಕೂಡ ನಮ್ಮ ಒಂದ್ಸಲ RCB ಸ್ಕೋರ್ ಹೊಡೆದಿದ್ರು. ಆ ರೀತಿಯಾಗಿ ಬ್ಯಾಟಿಂಗ್ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಆಲ್ಮೋಸ್ಟ್ ಎಲ್ಲ ಚೇಜಿಂಗ್ ಮ್ಯಾಚ್ ತುಂಬಾ ಗೆದ್ದಿರೋದು. ಹೆಡ್ ಮಾಡಿದಾಗ ಮ್ಯಾಚ್ ಎಲ್ಲ ಆಡಿದಾಗ ಚೇಜಿಂಗ್ ಮ್ಯಾಚ್ ಎಲ್ಲ ಗೆದ್ದಿದೆ. ಇನ್ನು ಪಿಚ್ ರಿಪೋರ್ಟ್ ಅಂತ ಹೇಳೋದಲ್ಲ, ಸ್ಪೀನ್ ಗೆ ಅಷ್ಟು ಅನುಕೂಲತೆ ಇರಲ್ಲ. ಸ್ಪೀಡ್ ಮಾತ್ರ, ಸ್ಪೇಸ್ ಮಾತ್ರ, ಸೀಮನ್ಸ್ ಗೆ ಮಾತ್ರ ಅನುಕೂಲ ಆಗಿರುತ್ತೆ. ಇನ್ನು ಬ್ಯಾಟರ್ಸ್ ಗಂತೂ ಬೌನ್ಸ್ ಆಗುತ್ತೆ. ಈಜಿಯಾಗಿ ಬಾಲು ಬ್ಯಾಟಿಂಗ್ ಸಿಗುತ್ತೆ. ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಬಹುದು. ಆವರೇಜ್ ಸ್ಕೋರ್ ಇಲ್ಲಿ 200 ಮೇಲೆನೆ ಇರುತ್ತೆ ಈ ಪಿಚ್ ಅಲ್ಲಿ. ಈ ರೀತಿ ಇದೆ ಪಿಚ್ ರಿಪೋರ್ಟ್. ಇನ್ನು ಟೀಮ್ ವಿಷಯಕ್ಕೆ ಬರೋಣ. 7 ಪ್ಲೇಸ್ ಎಲ್ಲ ಇದಾವಂತ. 6ನೇ ಪ್ಲೇಸ್ ಅಲ್ಲಿ ಇದೆ, 4ನೇ ಪ್ಲೇಸ್ ನಲ್ಲಿ ಇದೆ. ಈ ರೀತಿ ಇದೆ ಒಂದು ಆರ್ಡರ್ ತಗೊಂಡಾಗ, ಒಂದು ಅಂಕಪಟ್ಟಿ ತಗೊಂಡಾಗ. ಬಟ್ ಇಲ್ಲಿ ಮೇನ್ ಆಗಿ ಲಕ್ನೋ ತುಂಬಾ ದಿನಗಳಾಯ್ತು, ಕೊನೆ ಮ್ಯಾಚ್ ಕೂಡ ಸೋತಿದ್ರು. ಆದ ಕಾರಣ ಮತ್ತೆ ಈ ಮ್ಯಾಚ್ ಎಲ್ಲ ಏನೆಲ್ಲ ಆಡ್ತಾರೆ ಅಂತ ಮುಖ್ಯವಾಗಿ ಹೇಳೋದಾದ್ರೆ, ಇದರಲ್ಲಿ ಮೇನ್ ಆಗಿ ಕೊನೆಯಲ್ಲಿ ಬೌಲಿಂಗ್ ಅಂತ ತಗೊಂಡಾಗ ಯಾರೋ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಇರಲ್ಲ ಗುರು. ಬೌಲಿಂಗ್ ಹಾಕ್ಬೇಕಾರೆ ಲೋಕಲ್ ಎಲ್ಲ ಆಡ್ತಾ ಇರ್ತಾರೆ. ಅದೇ ಲೋಕಲ್ ಅವರ ಬೌಲಿಂಗ್ ಆಗ್ತಾ ಇರ್ತಾರೆ. ಅಭಿಷ್ ಖಾನ್ ಆಗಿರ್ಬೋದು, ಇನ್ನೂ ಆಗಿರ್ಬೋದು. ಮ್ಯಾಚ್ ಎಲ್ಲ ಗೆದ್ದಿದ್ದಾವೆ ಕೆಲವು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬರಿಗೆ ಸಲಹೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತದ್ರಲ್ಲಿ ಈ ಲಕ್ನೋಗೆ ಇದೆಲ್ಲೋ ಕಡಿಮೆ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಕೂಡ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟಿಂಗ್ ಅಂತ ತಗೊಂಡ್ರಾಗ ಮೇನ್ ಆಗಿ ನಿಕ್ಲಸ್ ಪುರಾನೆ ಅವರು ಒಬ್ಬರೇ ಆಡ್ಬೇಕು, ಶಾನ್ ಮಾರ್ಷ್ ಆಡ್ಬೇಕು. ಮಾರ್ಕ್ರಮ್ ಪರವಾಗಿಲ್ಲ, ಇನ್ನಿಂಗ್ಸ್ ಬರ್ತಾ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಮೈನಸ್ ಪಾಯಿಂಟ್ ಅಂದ್ರೆ ಪಂತ್ ಆಡ್ತಾ ಇಲ್ಲ. ಪಂತ ಪ್ಯಾಂಟ್ ಬಿಚ್ಕೊಂಡು ಹೋಗ್ತಾ ಇದಾರೆ ಅನ್ನಂಗಿದೆ. ಯಾಕಂದ್ರೆ ಒಂದು ಮ್ಯಾಚ್ ಕೂಡ ಒಂದು 50+ ಸ್ಕೋರ್ ಮಾಡಿಲ್ಲ ಲೆಕ್ಕ ಹಾಕಿ 10 ಮ್ಯಾಚ್ ಅಲ್ಲಿ. ಅಂದ್ರೆ ಯಾವ ರೀತಿ ಅಂದ್ರೆ ಫಾರ್ಮ್ ಅಲ್ಲಿ ಇದೆ ಅಂತ ನೀವೇ ಒಂದ್ಸಲ ಕನ್ಸಿಡರ್ ಮಾಡಿ. ಆದ ಕಾರಣ ಇಲ್ಲಿ ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಗೊತ್ತೇ ಇರುತ್ತೆ. ಓಪನರ್ ಆಗಿ ಆಡನ್ ಮ್ಯಾಕ್ರಮ್ ಮತ್ತೆ ಇವರು ಬರ್ತಾರೆ, ಶಾನ್ ಮಾರ್ಷ್ ಬರ್ತಾರೆ, ಮಿಚ್ ಮ್ಯಾಚ್ ಬರ್ತಾರೆ. ಮಿಚ್ ಮ್ಯಾಚ್ ಮಾಕ್ರಮ್ ಟಾಪ್ ಆರ್ಡರ್ ಬ್ಯಾಟರ್ಸ್ ಬರ್ತಾರೆ. ಇನ್ನು ಅದಾದ್ಮೇಲೆ ಬರ್ತಾ ಇದೆ ನಿಕ್ಲಸ್ ಪುರಂ ಬರ್ತಾರೆ, ಪಂತ್ ಬರ್ತಾನೆ, ಆಯುಷ್ ಬಡೋನಿ ಬರ್ತಾರೆ. ಕೊನೆಯಲ್ಲಿ ಅಬ್ದುಲ್ ಸಮದ್ ಅವರು ಇರ್ತಾರೆ. ಬ್ಯಾಟಿಂಗ್ ಅನ್ನು ತಗೊಂಡ್ರೆ ಈ ರೀತಿ ಇರುತ್ತೆ. ಇನ್ನು ಬೌಲಿಂಗ್ ಅನ್ನು ತಗೊಂಡಾಗ ಅಭಿಷ್ ಖಾನ್ ಅವರು ಇರ್ತಾರೆ, ರವಿ ಬಿಷ್ಣು ಇರ್ತಾರೆ, ಆಮೇಲೆ ರಾಟಿ ಇರ್ತಾರೆ. ಸ್ಪಿನ್ ಚೆನ್ನಾಗಿದೆ. ರವೀಶ್ ಬಿಷ್ಣು ಮತ್ತು ರಾಟಿ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸ್ಪೀಡಿಂಗ್ ಅಂತ ತಗೊಂಡ್ರೆ ಅಭಿಷ್ ಖಾನ್ ಅವರು ಇರ್ತಾರೆ. ಈ ರೀತಿ ಇರುತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಒಂದು ಟೀಮ್. ಮೇನ್ ಅಂದ್ರೆ ಇಲ್ಲಿ ಮಿಡ್ಲ್ ಆರ್ಡರ್ ಅಲ್ಲಿ ಕ್ಲಿಕ್ ಆಗ್ತಾ ಇಲ್ಲ ಮ್ಯಾಚ್. ಬ್ಯಾಟಿಂಗ್ ಅಲ್ಲಿ ಸ್ಕೋರ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಆ ರೀತಿ ಆಗಿರುತ್ತೆ. ಇಲ್ಲಿ ಮೇನ್ ಆಗಿ ನಿಕ್ಲಸ್ ಪುರಾನ್ 3 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಡಬೇಕು. ಮಿಚ್ ಮಾರ್ಷ್, ಆಡಮ್ ಮಾಕ್ರಮ್, ನಿಕ್ಲಸ್ ಪುರಾನ್, ಈ ಆಯುಷ್ ಬೋಡನ್, ಈ 4 ಜನನೇ ಬ್ಯಾಟಿಂಗ್ ಆಡ್ಬೇಕು. ಅದರಲ್ಲಿ ಆದ ಕಾರಣ ಕಾದು ನೋಡ್ಬೇಕು. ನನಗನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಹೇಳೋದಾದ್ರೆ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಪಂಜಾಬ್ ಅಂತ ತಗೊಂಡ್ರೆ ಓಪನರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ ನೋಡು. ಪಬ್ರಮನ್ ಸಿಂಗ್, ಅದಾದ್ಮೇಲೆ ಪ್ರಮೇಶನ್ ಆರ್ಯ, ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ವೆಂಕಟೇಶ್ ಅಯ್ಯರ್ ಅಲ್ಲ, ಶ್ರೇಯಸ್ ಅಯ್ಯರ್ ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ 90 ರನ್ ಎಲ್ಲ ಹೊಡೆದು ಚೆನ್ನೈ ಮೇಲೆ ಮ್ಯಾಚ್ ಗೆಲ್ಸಕ್ಕೆ ತುಂಬಾ ಒಂದು ಹೆಲ್ಪ್ ಮಾಡಿಕೊಟ್ಟಿದ್ರು. 190 ಸ್ಕೋರ್ ನ ಚೇಂಜ್ ಮಾಡ್ತಾರೆ ಈಜಿಯಾಗಿ. ಅದು ಚಂಪಕ್ ಸ್ಟೇಡಿಯಂ ಮೇಲೆ. ಅಂದ್ರೆ ಲೆಕ್ಕ ಹಾಕಿ ಅವರು ಯಾವ ರೀತಿಯಾದ ಒಂದು ಬ್ಯಾಟಿಂಗ್ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ಇನ್ನು ಅದಾದ್ಮೇಲೆ ಶಶಾಂಕ್ ಸಿಂಗ್ ಆಡ್ತಾರೆ, ಸ್ಟೋನಿಸ್ ಆಡ್ತಾನೆ, ಮ್ಯಾಕ್ಸ್ವೆಲ್ ಇಂದ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ, ವಧೇರಾ ಇದ್ದಾರೆ. ಈ ರೀತಿಯಾಗಿ ತಗೊಂಡಾಗ
ಒಳ್ಳೆ ಕೊನೆಯಲ್ಲಿ ಒಳ್ಳೆ ಮ್ಯಾಚ್ ಫಿನಿಷರ್ಸ್ ಇದ್ದಾರೆ. ಮಿಡ್ಲ್ ಆರ್ಡರ್ ಅಲ್ಲಿ ಸ್ಕೋರ್ ಬರ್ತಾ ಇದೆ. ಎಕ್ಸ್ಪೆಷಲಿ ಇಲ್ಲಿ ಮೈನಸ್ ಏನಂದ್ರೆ ಸಯ್ಯಸ್ ಅಯ್ಯಾದ್ ಅವರು ಹೋಮ್ ಗ್ರೌಂಡ್ ತಗೊಂಡಾಗ ಹೋಮ್ ಗ್ರೌಂಡ್ ಅಲ್ಲಿ ಸ್ಕೋರ್ ಬರ್ತಾ ಇಲ್ಲ. ಇವತ್ತು ಪಿಚ್ ಚೇಂಜ್ ಆಗುತ್ತೆ. ಲಾಸ್ಟ್ ಮ್ಯಾಚ್ ಗಳೆಲ್ಲ ಮಲ್ಲಾಪುರಲ್ಲಿ ಆಗಿತ್ತು, ಬಟ್ ಇವಾಗ ಮಾತ್ರ ಆಗ್ತಿರೋದು ಧರ್ಮಶಾಲಾದಲ್ಲಿ. ಆದ ಕಾರಣ ಇಲ್ಲಿ ಆವರೇಜ್ ಸ್ಕೋರ್ 200 ಅಂತ ಹೇಳಿದೆ. ಈ ರೀತಿ ಇರುತ್ತೆ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಚಹಲ್ ಅವರು ಇದ್ದಾರೆ, ಗೊತ್ತಿರುತ್ತೆ. ಹರ್ಷದೀಪ್ ಸಿಂಗ್ ಇರ್ತಾರೆ. ಅದಾದ್ಮೇಲೆ ಇದು ಇರ್ತಾರೆ, ಫಾರಿನ್ ಬೌಲರ್ಸ್ ಎಲ್ಲ ಇದ್ದಾರೆ. ಕಂಪೇರ್ ಟು ಲಕ್ನೋ ಅಂಡ್ ಪಂಜಾಬ್ ಈ ಆಲ್ಮೋಸ್ಟ್ ಆಲ್ ಈಕ್ವಲ್ ಟೀಮ್ ಇದೆ. ಬಟ್ ಲಕ್ನೋದಲ್ಲಿ ಫಾರ್ಮ್ ಅಲ್ಲಿ ಇಲ್ಲ, ಪಂಜಾಬ್ ಅಲ್ಲಿ ಫಾರ್ಮ್ ಅಲ್ಲಿ ಇದ್ದಾರೆ. ಇಷ್ಟೇನೆ ವ್ಯತ್ಯಾಸ. ಪಿಚ್ ರಿಪೋರ್ಟ್ ಹೇಳಿದ್ರೆ ಸ್ಕೋರ್ 200 ಮೇಲೆ ಇರುತ್ತೆ. ಗೆದ್ರೆ ಮಾತ್ರ 2ನೇ ಸ್ಥಾನಕ್ಕೆ ಹೋಗುತ್ತೆ ಪಂಜಾಬ್. ಅದಾದ್ಮೇಲೆ ಲಕ್ನೋ ಗೆದ್ರೆ ಅವರು ಪ್ಲೇ ಆಫ್ ಸೀರೀಸ್ ಅಲ್ಲಿ ಇನ್ನೂ ಇರ್ತಾರೆ ಅಂತ ಹೇಳ್ಬೋದು. ಈ ರೀತಿ ಇರುತ್ತೆ ಇನ್ನು ಪಂಜಾಬ್ ಲಕ್ನೋ ಮ್ಯಾಚ್ ಅಲ್ಲಿ. ಮತ್ತೆ ಈ ಮ್ಯಾಚ್ ಅಲ್ಲಿ ನಿಮ್ಗೆ ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ